ಏನ್ರಿ ತುಂಬ ಚೆನ್ನಾಗಿತ್ತು ಇವತ್ತು ಪ್ರಾಕ್ಟೀಸು. ಅದು ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದು ಇವತ್ತು. ಓಕೆ ತುಂಬ ಚೆನ್ನಾಗಿತ್ತು. ಓಕೆ. ಬಟ್ ನಿನ್ನೆ ಆಟ ಆಡಿ ಎಲ್ಲ ಮೈ ಕೈ ಎಲ್ಲ ಫುಲ್ ನೋವು ಬಂದುಬಿಟ್ಟಿದೆ. ಆದರೂ ಪ್ರಾಕ್ಟೀಸ್ ಬಿಡಬಾರ್ದು ಅಂದ್ಬಿಟ್ಟು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಮಾಡಿಕೊಂಡು ಒಟ್ಟಿಗೆ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಿಜವಾದ ನಮಗೆ ಹುಮ್ಮಸ್ನ ನೋಡಿ ನಮಗೆ ಖುಷಿ ಆಗ್ತಾ ಇದೆ. ನೀವು ನನ್ನ ಜೊತೆಗೆ ಸಾಥ್ ಕೊಟ್ರಲ್ಲ ಅದು ಇದು ಖುಷಿ ಆಗ್ತಾ ಇದೆ. ನಿಮ್ಗೆ ಏನಿಸ್ತು ಹೇಳಿ, ನನ್ನ ವಿಡಿಯೋ ಮಾಡಿ. ನಮಸ್ಕಾರ. ಏನಾಯ್ತು ಅಂದರೆ ನೆನ್ನೆ ರಾತ್ರಿ ಮಲಗಿದಾಗ ನಮ್ಮ ನಟ್ಟು ಬೋಲ್ಟು ಸ್ಕ್ರೂ ಡ್ರೈವರು ಇನ್ನೊಂದು ಮತ್ತೊಂದು ನಮ್ಮ ಬಾಡಿದು ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ಗೊತ್ತಾಯಿತು. ಆಲ್ಮೋಸ್ಟ್ 35 ಇಯರ್ಸ್ ಆದಮೇಲೆ ಈ ಒಂದು ಕ್ರಿಕೆಟ್ನಲ್ಲಿ ಒಂದು ಮತ್ತೆ ಕ್ರಿಕೆಟ್ ಆಡ್ತಕ್ಕಂಥ ಒಂದು ಸೌಭಾಗ್ಯ ಮಿಸ್ ಮಾಡಬಾರ್ದು. ನಿಜ ಹೇಳಬೇಕು ಅಂದರೆ ಏಜ್ ಇಸ್ ನಾಟ್ ದ ಮ್ಯಾಟರ್ ಅಂತ ಹೇಳ್ತಾರೆ. ಹಾಗೇನೆ ಏಜ್ ಏನಿಲ್ಲ ಇವಾಗ. ಸೊ ಆಪರ್ಚುನಿಟಿ ಇಂಥ ಸಿಕ್ಕಿರೋದೇ ದೊಡ್ಡದು. ಹಾಗಾಗಿ ನಾವು ಸುಮ್ಮನೆ ಏನೋ ಬಂದ್ವಿ ಏನೋ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಏನಾದರೂ ಒಂದು ಎಫರ್ಟ್ ಹಾಕಿ ಆಡಬೇಕು ಅನ್ನೋ ಒಂದು ಹುಮ್ಮಸ್ಸು, ಸಂತೋಷ, ಉತ್ಸಾಹ ಎಲ್ಲ ಟೀಮ್ಗಳಿಗೂ ಇದೆ, ಹಾಗೆ ನಮಗೂ ಇದೆ. ಸೊ ಈಗ ತಾನೇ KC ಸರ್ಗೂ ಕಾಲ್ ಮಾಡಿದೆ. KC ಸರ್ಗೂ ಕಾಲ್ ಮಾಡಿದೆ. ಅವರು ಔಟ್ ಆಫ್ ಸ್ಟೇಷನಿಂದ ಈಗ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ಕಡೆ ನಾವು ಸೌತ್ನಲ್ಲಿರೋದು ವೇಸ್ಟ್ ಮಾಡೋದು ಬೇಡ ಅಂತ ಇವತ್ತು. ಆಮೇಲೆ ಮೇಡಮ್ ಅವರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಬರ್ತೀನಿ ಅಂತ ಹೇಳಿದ್ರು. ಸೊ ದಟ್ ಸುಸ್ತಾಗಿದ್ದೀವಿ. ಆದರೆ ಕಾಲಂತೂ ಇದು ನಂದೇನ ಕಾಲು ಇಲ್ಲಿಂದ ಇಲ್ಲಿವರೆಗೂ ಒಂದೊಂದು ಎಲ್ಲವೂ ಸಹ ಇದಾಗ್ತಿದೆ ನೋಡಿ. ಹೀಗೆ ಕೂತ್ಕೊಳ್ಳೋದು ಕಷ್ಟ ಆಗ್ತಿದೆ. ಇಲ್ಲಿ ಏನೋ ಒಂಥರ ಮಜಾ ಇದೆ ಒಟ್ಟಿನಲ್ಲಿ. ಬೆನ್ನಲ್ಲಿ ಎಷ್ಟು ಮೂಳೆಗಳಿದ್ದಾವೆ ಅಂತ ಗೊತ್ತಾಗಿದೆ. ಸೊ ಇವಾಗ ಒಂದು ಏನಂತ ನಾವು ಡಿಸೈಡ್ ಮಾಡಿದ್ವಿ ಅಂದರೆ ಒಂದು ಒಳ್ಳೆ ಉದ್ದೇಶಕ್ಕೆ ಶುರು ಮಾಡಿದ್ದೀವಿ. ಹಾಗೆ ನಮ್ಮ ಟೀಮ್ ಕೂಡ ಚೆನ್ನಾಗಿದೆ. ನಮ್ಮ ಆರೋಗ್ಯಕ್ಕೂ ಬೇಕಾಗಿದೆ. ಹಾಗಾಗಿ ಇದನ್ನು ಒಂದು ಎಂಟರ್ಟೈನ್ಮೆಂಟ್ PCL ಆದ ಮೇಲೂ ಸಹ ಇದನ್ನು ನಾವು ಮುಂದುವರ್ಸೋಣ ಬೇರೆ ಬೇರೆ ರೀತಿಯ ಗೇಮ್ಸ್ಗಳಲ್ಲಿ. ಸೊ ದೈಹಿಕವಾಗಿ ಇವತ್ತು ಬೇಕಾಗಿದೆ. ಸೊ ಅದಕ್ಕೆ ಹಾಗೆ ನಮ್ಮ ಜೊತೆ ನಮ್ಮ ಟೀಮು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಎಲ್ಲರೂ ಪ್ರತಿಯೊಬ್ಬರೂ ತುಂಬ ಹುಮ್ಮಸ್ಸಿಂದ ಆಡ್ತಾ ಇದ್ದೀವಿ. ಹೌದು, ತಾವು ಹಾಗಾಗಿ ನೆನ್ನೆ ದಿನ ಇವತ್ತು ವಿಲನ್ ಆಗ್ಬಿಟ್ಟಿದ್ದೀರಲ್ಲ. ಏನು ಮಾಡೋದು ಅಷ್ಟು ನೋಡಿ ನೆನ್ನೆ ದಿನ ಹೀರೋಯಿನ್ ಟೈಪ್ ಇದ್ರು, ಇವತ್ತು ಅಲ್ಲ ಲೈಟ್ನಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒರಿಜಿನಲ್ ಆಗಿ ನಂದು ಮೊಬೈಲ್ ತುಂಬ ಚೆನ್ನಾಗಿರೋದ್ರಿಂದ ಇನ್ಫ್ಯಾಕ್ಟ್ ಇದರಲ್ಲೂ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆದರೂ ಸಹ ಮೇಡಮ್ ನೆನೆಗೂ ಇವತ್ತಿಗೂ ಒಂಚೂರು ಪ್ರಾಕ್ಟೀಸ್ ಮಾಡಿದ್ಮೇಲೆ ಒಂಚೂರು ಆರಾಮ ಅನಿಸ್ತು. ಅದಕ್ಕೆ ನಾನು ಹೇಳಿದ್ದು ನಾನು ಅದೇನು ಮಾಡಲಿಲ್ಲ, ಹೇಳೋಕ್ಕಾಗಲಿಲ್ಲ. 11:15 ಎದ್ದೆ, ಕಷ್ಟಪಟ್ಟು ಸ್ನಾನ ಮಾಡಿದೆ, ಕಷ್ಟಪಟ್ಟು ತಿಂಡಿ ತಿಂದೆ, ತಿರ್ಗಾ ಮಲಗಿದೆ, ತಿರ್ಗಾ ಊಟ ಮಾಡಿದೆ. ಹಾಂ ಹೌದು ಆ್ಯಕ್ಚುಲಾಗಿ ಬೇಕು. ಯಾಕೆಂದರೆ ಇಲ್ಲಾಂದರೆ ಮಸಲ್ಸು ಎಲ್ಲದು ಇದಾಗುತ್ತೆ. ಯಾಕೆಂದರೆ ನಾವು ಆಫ್ಟರ್ ಎ ಲಾಂಗ್ ಬ್ಯಾಕ್ ಆಡ್ತಾ ಇದ್ದೀವಿ. ಸೊ ದಟ್ ಇದು ಇದಾ ಓಕೆ ಏನೋ ಗೊತ್ತಾಗ್ತಿಲ್ಲ. ಸೊ ದಟ್ ಈ ರೀತಿ ಹುಮ್ಮಸ್ ಬೇಕಾಗಿದೆ. ಆಲ್ರೆಡಿ ಹೀರೋಯಿಂದ ಆ್ಯಕ್ಚುಲಾಗಿ ನೀವು ಇಲ್ಲಿ ಇದು ಮೊಬೈಲಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಹಾಂ ರಿಯಲಾಗಿ ನಾನು ಇನ್ನು ನೋಡ್ತಾ ಇದ್ದೀನಿ, ಇಲ್ಲಿ ಮೊಬೈಲಲ್ಲೂ ನೋಡ್ತಾ ಇದ್ದೀನಿ. ಓಕೆ, ಮೊಬೈಲಲ್ಲಿ ಬ್ರೈಟಾಗಿ ಕಾಣ್ತಾ ಇದೆಯಾ? ನೀವು ಬ್ರೈಟ್ ಕಡಿಮೆ ಮಾಡ್ಕೊಂಡು ನೀನು ತೋರಿಸ್ಬೇಕು. ಆದರೆ ಎದುರುಗಡೆ ಅಂತೂ ಮುಖ ಎಲ್ಲ ಫುಲ್ ಹಿಡಿದೋಗ್ಬಿಟ್ಟಿದೆ. ಎಸ್ ಮಾ. ಸೊ ಇವತ್ತು ಆಲ್ರೆಡಿ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ. ಮಾಡೋಣ ಅಲ್ವಾ? ರನ್ ಮಾಡೋಣ. ಓಕೆ, ಮಾಡೋಣ ಅಲ್ಲ, ಮಾಡಬೇಕು. ಮಾಡೋಣ, ಖಂಡಿತ ಮಾಡೋಣ. ಎಸ್. ನೀವು ಮುಂದೆ ಹೋಗಿ, ನಾನು ಹಿಂದೆ ಬರ್ತೀನಿ.
ನಾಟ್ ದ ಮ್ಯಾಟರ್ ಅಂತ ಹೇಳಿದ್ದೀನಿ. ರನ್ ಮಾಡೋದ್ನಲ್ವಾ 100% ನೋಡಿದ್ರಿ ಅಲ್ವಾ? ಸೂಪರ್ ಆಗಿ. ಈಗ ಕಾಲು ಮತ್ತೆ ಬಂತು. ಓಕೆ, ನೀವು ಒಂದು ರನ್ ಮಾಡಿ. ಅಯ್ಯೋ ಇವಾಗ ಆಗಲ್ಲ, ತುಂಬಾ ಪೇನ್ ಇದೆ ಕಾಲು. ನೋಡ್ ಹೋಗ್ತೀನಿ ಇಲ್ಲ ಅಂದ್ರೆ. ನೀವು ಓಡಿ, ನೀವು ಓಡಿ. ಓಡಿ, ಸುಸ್ತಾಗಿದ್ದೀನಿ. ಓಡಿ ಓಡಿ. ಒಳ್ಳೆ ದೊಡ್ಡ ರೌಂಡೇ ಹಾಕಿದ್ದೀರಾ ನೋಡಿದ್ರಾ. ಅದಕ್ಕೆ ಏಜ್ ಮ್ಯಾಟರ್ ಅಲ್ಲ ಅನ್ನೋದು ಸತ್ಯ. ಅದು ಆ್ಯಕ್ಚುಲಿ ಮನ್ಸು ಕರೆಕ್ಟಾಗಿದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಹೌದು, ನೋಡೋಣ ಇಂಟರ್ನ್ಯಾಷನಲ್ ಲೆವೆಲ್ಗೆ 55ನೇ ವರ್ಷದಲ್ಲಿ ಹೋದರೂ ಹೋಗ್ಬೋದೇನೋ ನಾನು. ಹುಷಾರು. ಒಟ್ನಲ್ಲಿ ಈ ಸಲ ಕಪ್ಪು ನಮ್ಮದೇ. ಫಸ್ಟ್ PCL ನಮ್ಮದೇ. ಒಂದು ಸ್ಪೋರ್ಟ್ಸ್ ಅಂದರೆ ಯಾವಾಗಲೂ ಸಹ ಪಾಸಿಟಿವ್ ಆಗಿರ್ಬೇಕು. ಎಲ್ಲವೂ ನಮ್ಮ ಟೀಮ್ಗಳೇ, ಎಲ್ಲ ನಮ್ಮವರೇ. ಇದೇನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರೋಲ್ಲ. ಹೌದೌದು. ಹಾಗಾಗಿ ಹುಮ್ಮಸ್ಸು ಅನ್ನೋದು ಎಲ್ಲರಿಗೂ ಇರುತ್ತೆ. ನಾವೇನು ಯೋಚನೆ ಮಾಡ್ತಿದ್ದೀವೋ ಅವರು ಹಾಗೆ ನಮಗಿಂತ ವಿಭಿನ್ನವಾಗಿ ಬೇರೆ ಇನ್ನೂ 11 ತಂಡಗಳು ಯೋಚನೆ ಮಾಡ್ತಿರ್ತೇವೆ. ಆದರೂ ನಾವು ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಂಬಿಡೋಣ, ನಮ್ಮದೇ ಇದು ಕಪ್ ಅಂತ ಪಾಸಿಟಿವ್ ಆಗಿ ಶುರು ಮಾಡ್ಕೊಂಬಿಡೋಣ. ಯಾಕೆಂದರೆ ಓಡಾಡಿ 18 ವರ್ಷ ಆಯಿತು. 18 ವರ್ಷ ಆದ್ಮೇಲೆ ಮೊನ್ನೆ ತೊಗೊಂಡಿದ್ದಾರೆ. ಕಪ್ ಗೆದ್ಬಿಡೋಣ ಅಷ್ಟೇ. ಓಕೆ, ಕಪ್ಪು ನಮ್ಮದೇನೆ. ಕಪ್ಪು ನಮ್ಮದೇ. ಬಾಯ್ ಎವ್ರಿವನ್. ಥ್ಯಾಂಕ್ ಯು.